ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಒಂದು, ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಮಾತ್ರ ಹಾರಿಸ್ತೇವೆ ಎಂದು ಮುಚ್ಚಳಿಕೆ ಬರೆದುಕೊಟ್ಟು ಹನುಮ ಧ್ವಜ ಹಾರಿಸಿದ್ದನ್ನು ಬಿಜೆಪಿ ಇಷ್ಟರ ಮಟ್ಟಿಗೆ ಸಮರ್ಥಿಸಿಕೊಳ್ಳಲು ಮತ್ತು ಹಿಂಸಾತ್ಮಕ ಪ್ರತಿಭಟನೆ ಕೈಗೊಳ್ಳಲು ಕಾರಣ ಏನು? ಎರಡು, ಈ ಪ್ರಕರಣವನ್ನು ನಿಭಾಯಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆಯಾ? ಮೂರು, ಹನುಮ ಧ್ವಜ ಹಾರಿಸಿದವರನ್ನು ಕರೆದು ಅದನ್ನು ಇಳಿಸಿ ಅವರ ಕೈಯಲ್ಲೇ ರಾಷ್ಟ್ರಧ್ವಜ ಹಾರಿಸುವಂತೆ ಮಾಡುವುದಕ್ಕೆ ಅವಕಾಶಗಳು ಇತ್ತ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ರಾಜ್ಯದಲ್ಲಿ ಹತಾಶ ಸ್ಥಿತಿಯಲ್ಲಿರುವ ಬಿಜೆಪಿಗೆ ಒಂದು ಎಮೋಷನಲ್ ಇಶ್ಯೂ ಬೇಕಿತ್ತು. ರಾಜ್ಯ ಸರ್ಕಾರದ ಜನಸ್ನೇಹಿ ಆಡಳಿತದಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಜನರು ತಮ್ಮನ್ನು ಎಲ್ಲಿ ಗುಡಿಸಿ ಹಾಕ್ತಾರೋ ಅನ್ನುವ ಭಯ ಬಿಜೆಪಿಗೆ ಇತ್ತು. ಆದ್ದರಿಂದಲೇ ಕಾನೂನು ಬಾಹಿರ ಅಂತ ಗೊತ್ತಿದ್ದು ಅದು ಈ ಇಶ್ಯೂವನ್ನು ಎತ್ತಿಕೊಂಡಿದೆ. ಇದಕ್ಕೆ 1990ರ ಹುಬ್ಬಳ್ಳಿ ಈದ್ಗಾ ವಿವಾದ ಪ್ರೇರಣೆ ಆಗಿರುವ ಸಾಧ್ಯತೆಯೂ ಇದೆ. 1989ರಲ್ಲಿ ಬರೀ 4 ಶಾಸಕರಿದ್ದ ಬಿಜೆಪಿಗೆ ಹುಬ್ಬಳ್ಳಿ ಈದ್ಗಾ ವಿವಾದವು 40 ಶಾಸಕರನ್ನು ಒದಗಿಸಿಕೊಟ್ಟಿತ್ತು. ಯಡಿಯೂರಪ್ಪ, ಅನಂತಕುಮಾರ್, ಜಗದೀಶ್ ಶೆಟ್ಟರ್ ಅಂತಹ ನಾಯಕರನ್ನು ಈ ವಿವಾದ ಮುಂಚೂಣಿಗೆ ತಂದಿತ್ತು. ಹುಬ್ಬಳ್ಳಿಯ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಈ ಮೈದಾನವನ್ನು ಸ್ಥಳೀಯ ಪಂಚಾಯತ್ತು 1921ರಲ್ಲಿ 999 ವರ್ಷಗಳಿಗೆ ಲೀಸ್ಗೆ ನೀಡಿತ್ತು. ವರ್ಷದಲ್ಲಿ 2 ಬಾರಿ ಈದ್ ನಮಾಜ್ ಮಾಡುವುದಕ್ಕೆ ಇದನ್ನು ಅಂಜುಮನ್ ಸಂಸ್ಥೆ ಬಳಸಿಕೊಳ್ತಾ ಇತ್ತು. ಉಳಿದ ದಿನಗಳಲ್ಲಿ ಕ್ರೀಡೆ, ಜಾತ್ರೆ, ರಾಜಕೀಯ ಸಭೆ, ಸಮಾರಂಭಗಳಿಗೆ ಇದು ಬಳಕೆ ಆಗ್ತಾ ಇತ್ತು. 1990ರಲ್ಲಿ ಇದೇ ಅಂಜುಮನ್ ಸಂಸ್ಥೆ ನಮಾಜ್ಗೆ ದಿಕ್ಕು ತೋರಿಸುವ ಸಣ್ಣದೊಂದು ರಚನೆಯನ್ನು ಇಲ್ಲಿ ನಿರ್ಮಿಸಿತು. ಬಿಜೆಪಿ ಇದನ್ನೇ ಎತ್ತಿಕೊಂಡಿತು. ಅದರ ವಿರುದ್ಧ ಕೋರ್ಟಿಗೆ ಹೋಯಿತು. ಮುನ್ಸಿಪಲ್ ಮತ್ತು ಹೈಕೋರ್ಟ್ ಈ ರಚನೆಯನ್ನು ಕೆಡವಬೇಕೆಂದು ಹೇಳಿದರೆ ಸುಪ್ರೀಂ ಕೋರ್ಟ್ ಈ ಆದೇಶಕ್ಕೆ ತಡೆ ಹೇರಿತು ಮತ್ತು ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ನಿರ್ದೇಶಿಸಿತು. ಅದು ಅಡ್ವಾಣಿಯವರ ರಾಮ ರಥಯಾತ್ರೆ ದೇಶಾದ್ಯಂತ ಸಂಘರ್ಷದ ವಾತಾವರಣವನ್ನು ಹುಟ್ಟುಹಾಕಿದ ಕಾಲವಾಗಿತ್ತು. 1992 ರಿಪಬ್ಲಿಕ್ ದಿನದಂದು ಈ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವುದಾಗಿ ಬಿಜೆಪಿ ಘೋಷಿಸಿತು. ಇದೇ ಸಂದರ್ಭದಲ್ಲಿ ಶ್ರೀನಗರದ ಲಾಲ್ ಚೌಕ್ನಲ್ಲಿ ರಾಷ್ಟ್ರಧ್ವಜ ಹಾರಿಸುವುದಾಗಿ ಬಿಜೆಪಿಯ ಮುರಳಿ ಮನೋಹರ್ ಜೋಶಿ ಘೋಷಿಸಿದರು. ಹೀಗೆ ಉತ್ತರ ಮತ್ತು ದಕ್ಷಿಣದಲ್ಲಿ ತಿರಂಗವನ್ನು ಬಿಜೆಪಿ ಇಶ್ಯೂ ಮಾಡಿಕೊಂಡಿತು. ಆದರೆ ಬಂಗಾರಪ್ಪ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲೇಬೇಕಾದ ಕಾನೂನಾತ್ಮಕ ಅನಿವಾರ್ಯತೆಯೂ ಇತ್ತು. ಈ ಅನಿವಾರ್ಯತೆಯನ್ನೇ ಬಳಸಿಕೊಂಡ ಬಿಜೆಪಿ 1992ರಿಂದ 95ರವರೆಗೆ ಈ ಈದ್ಗಾ ಮೈದಾನದಲ್ಲಿ 5 ಬಾರಿ ರಾಷ್ಟ್ರಧ್ವಜ ಹಾರಿಸುವ ಪ್ರಯತ್ನ ನಡೆಸಿತು. ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಉಮಾ ಭಾರತಿಯವರು 1994ರಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಹುಬ್ಬಳ್ಳಿಗೆ ಬರುವುದಾಗಿ ಘೋಷಿಸಿದರು. ಅವರಿಗೆ ರಾಜ್ಯ ಸರ್ಕಾರ ನಿಷೇಧ ಹೇರಿತು. ಆದರೂ ಕಣ್ಣು ತಪ್ಪಿಸಿ ಅವರು ಹುಬ್ಬಳ್ಳಿಗೆ ಬಂದರು. ಬಂಧನಕ್ಕೂ ಈಡಾದರು. ಅಲ್ಲಿ ಸೇರಿದ್ದ ಮಂದಿ ಈ ಬಂಧನವನ್ನು ಪ್ರತಿಭಟಿಸಿದರು ಮತ್ತು ಗೋಲಿಬಾರು ನಡೆಯಿತು. ನಿಜವಾಗಿ ಅಂಜುಮನ್ ಸಂಸ್ಥೆ ರಾಷ್ಟ್ರಧ್ವಜದ ವಿರೋಧಿಯಾಗಿರಲಿಲ್ಲ. ಆದರೆ ನಮಗೆ ಕಾನೂನಾತ್ಮಕವಾಗಿ ದೊರಕಿರುವ ಮೈದಾನವು
ರಾಷ್ಟ್ರಧ್ವಜ ಅರಳಿಸುವುದರಿಂದ ಎಲ್ಲಿ ಸಾರ್ವಜನಿಕವಾಗಿ ಬಿಡುತ್ತೋ ಅನ್ನುವ ಭಯ ಅದನ್ನು ಕಾಡ್ತಾ ಇತ್ತು. ಸರ್ಕಾರ ಬದಲಾಯಿತು, ದೇವೇಗೌಡರು ಮುಖ್ಯಮಂತ್ರಿಯಾದರು. ಅವರು ಅಂಜುಮನ್ ಸಂಸ್ಥೆಯ ಭಾವನೆಯನ್ನು ಅರಿತುಕೊಂಡರು. ಮಾತ್ರ ಅಲ್ಲ, ಈ ವಿವಾದವನ್ನು 1995ರಲ್ಲಿ ಬಹಳ ಸುಲಭವಾಗಿ ಪರಿಹರಿಸಿದರು. ಅಂಜುಮನ್ ಸಂಸ್ಥೆಯ ಸದಸ್ಯರಿಂದಲೇ ರಾಷ್ಟ್ರಧ್ವಜ ಹಾರಿಸುವಂತೆ ಮಾಡುವ ಮೂಲಕ 1995ರಲ್ಲಿ ಈ ವಿವಾದಕ್ಕೆ ತೆರೆ ಎಳೆದರು. ಬಹುಶಃ ಮಂಡ್ಯ ಪ್ರಕರಣದಲ್ಲಿ ಜಿಲ್ಲಾಡಳಿತ ಇಂಥದ್ದೊಂದು ಪ್ರಯತ್ನವನ್ನು ಮಾಡಬಹುದಿತ್ತೇನೋ ಅನಿಸುತ್ತೆ. ರಾಮ ಮಂದಿರ ಉದ್ಘಾಟನೆಯಾದ ದಿನ ಹನುಮ ಧ್ವಜವನ್ನು ಇಲ್ಲಿ ಹಾರಿಸಲಾಗಿದೆ. ಅದು ಹೆಚ್ಚಿನವರ ಗಮನಕ್ಕೂ ಬಂದಿಲ್ಲ. ಈ ಧ್ವಜ ಹಾರಾಟ ಕಾನೂನು ಪ್ರಕಾರ ತಪ್ಪೇ ಇರಬಹುದು. ಆದರೆ ಈ ತಪ್ಪನ್ನು ಸರಿಪಡಿಸುವ ವಿಧಾನ ಎರಡು ಬಗೆಯದ್ದು. ಒಂದು ಬಲವಂತದ್ದಾದರೆ ಇನ್ನೊಂದು ಮನವರಿಕೆ ಮಾಡುವಂಥದ್ದು. ಹನುಮ ಧ್ವಜ ಹಾರಿಸಿರುವವರನ್ನು ಕರೆದು ಅವರಿಗೆ ಮುಚ್ಚಳಿಕೆಯನ್ನು ನೆನಪಿಸಿ ಅವರಿಂದಲೇ ಆ ಧ್ವಜವನ್ನು ಇಳಿಸುವ ಮತ್ತು ರಾಷ್ಟ್ರಧ್ವಜವನ್ನು ಅವರ ಕೈಯಿಂದಲೇ ಅರಳಿಸುವ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಬಹುದಿತ್ತು. ಹಾಗೇನಾದರೂ ಆಗ್ತಾ ಇರ್ತಿದ್ರೆ ಈ ಪ್ರಕರಣ ಅಲ್ಲಿಗೆ ಮುಗಿಯುವ ಸಾಧ್ಯತೆಯೂ ಇತ್ತು. ಕೆಲವೊಂದು ತಪ್ಪುಗಳ ಹಿಂದೆ ಭಾವುಕ ಮನಸ್ಥಿತಿ ಕೆಲಸ ಮಾಡಿರುತ್ತೆ. ಕೆಲವೊಮ್ಮೆ ರಾಜಕೀಯ ಸಂಚುಗಳಿಂದಲೂ ಹೀಗಾಗುತ್ತೆ. ಇವು ಏನೇ ಇದ್ದರೂ ಈ ಪ್ರಕರಣವನ್ನು ಮಾತುಕತೆಯ ಮೂಲಕ ಅಲ್ಲಿಗೆ ಮುಗಿಸಿಬಿಡುವ ಅವಕಾಶ ಜಿಲ್ಲಾಡಳಿತದ ಮುಂದಿತ್ತು ಎಂದೇ ಅನಿಸುತ್ತೆ. ಹುಬ್ಬಳ್ಳಿ ಈದ್ಗಾ ಮೈದಾನವನ್ನು 5 ವರ್ಷಗಳ ಕಾಲ ಎಳೆದು ರಾಜಕೀಯ ಮರುಹುಟ್ಟು ಪಡಕೊಂಡ ಬಿಜೆಪಿಗೆ ಮಂಡ್ಯ ಧ್ವಜ ವಿವಾದ ಬೇಕೇ ಬೇಕಿತ್ತು. ಈ ವಿವಾದವನ್ನು ಹಿಂದೂ ಮುಸ್ಲಿಂ ಮಾಡಬೇಕು ಎಂಬ ಉದ್ದೇಶದಿಂದಲೇ ಶಿವಾಜಿನಗರದ ಚಾಂದಿನಿ ಚೌಕ್ನ ವಿದ್ಯುತ್ ಕಂಬದಲ್ಲಿ ಹಾರಾಡ್ತಾ ಇದ್ದ ಹಸಿರು ಬಾವುಟವನ್ನು ಅದು ತೋರಿಸಿತು. ಆದರೆ ಅದು ಕ್ಲಿಕ್ ಆಗಲಿಲ್ಲ. ಒಂದು ವೇಳೆ ದೇವೇಗೌಡರು ತೋರಿದ ಜಾಣ್ಮೆಯನ್ನು ಮಂಡ್ಯ ಜಿಲ್ಲಾಧಿಕಾರಿಯೋ ಅಥವಾ ಕಮಿಷನರೋ ತೋರಿಸಿರುತ್ತಿದ್ರೆ ಸದ್ದೇ ಇಲ್ಲದೆ ಈ ಸಂಗತಿ ಕೆರೆಗೂಡಿನಲ್ಲಿ ಮರೆಯಾಗ್ತಾ ಇತ್ತು ಎಂದೇ ಅನಿಸುತ್ತೆ. Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.